La 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 la. Hi friends, welcome to my channel. ಇದು ನನ್ನ ಫಸ್ಟ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈ ನನ್ನ ಫಸ್ಟ್ ವ್ಲಾಗ್ನ ನಾನು ಟ್ರಾವೆಲಿಂಗ್ ವ್ಲಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿರೋದು UAE ನಲ್ಲಿ. ಈದ್ ಹಾಲಿಡೇಸ್ ಅಂತ ಹೇಳ್ಬಿಟ್ಟು 5 ಡೇಸ್ ಹಾಲಿಡೇಸ್ ಇತ್ತು. ಇನ್ಕ್ಲೂಡಿಂಗ್ ಸ್ಯಾಟರ್ಡೆ ಸಂಡೇ ಎಲ್ಲ ಸೇರಿಸಿದ್ರೆ ಆಲ್ಮೋಸ್ಟ್ 1 ವೀಕ್ ಹಾಲಿಡೇಸ್ ಬಂತು. ಹಾಗಾಗಿ ನಾವೆಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಹಾಗಾಗಿ 3 ಡೇಸ್ ವೆಕೇಶನ್ನ ಪ್ಲಾನ್ ಮಾಡಿಕೊಂಡು ನಾವು ಹೊರಟಿದ್ದು ದುಬೈ ಕಡೆಗೆ. ಸೊ ನಾವು ಮನೇನ ಆಲ್ಮೋಸ್ಟ್ ಬೆಳಗ್ಗೆ ಮಾರ್ನಿಂಗ್ 9 o'clock ಗೆಲ್ಲ ಹೊರಟು ಬಸ್ ಸ್ಟಾಪ್ ಕಡೆಗೆ ಹೋದ್ವಿ. ಆನ್ ದ ವೇ ಅಲ್ಲೇ ಹೋಟೆಲ್ ಸರವಣ ಭವನಲ್ಲಿ ಟಿಫನ್ ಮಾಡಿಕೊಂಡು ಹೊರಟ್ವಿ. ನಾವಿನ್ನು ಈಗ ರೀಸೆಂಟಾಗಿ ಶಿಫ್ಟ್ ಆಗಿರೋದ್ರಿಂದ ನಮ್ಗೆ ಇಲ್ಲಿನ್ನೂ ಹೋಟೆಲ್ ಫುಡ್ ಅಷ್ಟು ಅಡ್ಜಸ್ಟ್ ಆಗಿರಲಿಲ್ಲ. ಬಟ್ ಇಲ್ಲಿ ಹೋಟೆಲ್ ಫುಡ್ ಚೆನ್ನಾಗಿತ್ತು. ಇಂಡಿಯಾದಲ್ಲಿದ್ದಾಗ 2-3 ಡೇಸ್ ಇಲ್ಲ 4 ಡೇಸ್ ಹಿಂಗೆ ಲೀವ್ಸ್ ಕಂಟಿನ್ಯೂಸ್ ಹಾಲಿಡೇಸ್ ಬಂದರೆ ನಾವು ಊರುಗಳ ಕಡೆಗೆ ಹೊರಡ್ತಾ ಇದ್ವಿ. ಆದರೆ ಇಲ್ಲಿ ಫ್ಯಾಮಿಲಿ ಅಂತ ಯಾರು ಇಲ್ದಾಗ ಮನೆ ಊರು ಎಲ್ಲ ತುಂಬಾನೇ ನೆನಪಾಗುತ್ತೆ. ನಾವಿರೋದು ಅಬುಧಾಬಿಯಲ್ಲಿ. ಅಬುಧಾಬಿಯಿಂದ ದುಬೈಗೆ ಬೈ ರೋಡೇ ಹೋಗ್ಬೋದು. ನಾವು ಬಸ್ ಸ್ಟಾಪ್ ರೀಚ್ ಆದಾಗ ಅಲ್ಲಿ ತುಂಬಾನೇ ಕ್ರೌಡ್ ಇತ್ತು. ಹಾಗಾಗಿ ನಾವು ಬಸ್ಸಲ್ಲಿ ಹೋಗಲಿಲ್ಲ. ನಾವು ಟ್ಯಾಕ್ಸಿ ತಗೊಂಡು ಹೊರಟ್ವಿ. ಅಬುಧಾಬಿಯಿಂದ ದುಬೈಗೆ ಜಸ್ಟ್ 2 ಅವರ್ಸ್ ಸಾಕು. ಬಸ್ಸಲ್ಲಾದರೆ 3 ಅವರ್ಸ್ ಬೇಕು. 2 hours later. ಇನ್ನು ದುಬೈ ರೀಚ್ ಆದಾಗ ಆಲ್ಮೋಸ್ಟ್ 2:30 ಆಗಿತ್ತು ಮಧ್ಯಾಹ್ನ. ನಾವು ಅಲ್ಲಿಂದ ಬಸ್ ಸ್ಟಾಪಿಂದ ನಾವು ಬುಕ್ ಮಾಡ್ಕೊಂಡಿರೋ ಹೋಟೆಲ್ಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿಂದ ನಾವು ಈಗೇನು ಕ್ಯಾಬ್ ಮಾಡಿಕೊಂಡು ನಾವು ಹೊರಟಿದ್ದು ಹೋಟೆಲ್ ಕಡೆಗೆ. ಇನ್ನು ನಾವು ಹೋಟೆಲ್ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 3:15 ಆಗಿತ್ತು. ಇನ್ನು ಹೋಟೆಲ್ಗೆ ಹೋದ್ಮೇಲೆ ಅಲ್ಲಿ ಪ್ರೊಸೀಜರ್ಸ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಯಾಕೆಂದರೆ ಇಲ್ಲಂತೂ ತುಂಬಾನೇ ಬಿಸಿಲು. ಇಲ್ಲಿ ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಬುಕ್ ಮಾಡಿದ್ದು ಹಾಲಿಡೇ ಇನ್. ಇದಿದ್ದು ದುಬೈ ಇಂಟರ್ನೆಟ್ ಸಿಟಿಯಲ್ಲಿ. ಇನ್ನು ನನ್ನ ಮಗನಿಗಂತೂ ಹಾಲಿಡೇಸ್ ವೆಕೇಶನ್ಸ್ ಅಂತಂದರೆ ತುಂಬಾನೇ ಎಂಜಾಯ್ ಮಾಡ್ತಾನೆ. ಈವನ್ ಹೋಟೆಲ್ ಸ್ಟೇ ಅಂದ್ರೆ ಅವನಿಗೆ ತುಂಬಾನೇ ಇಷ್ಟ. ಇನ್ನು ಇದು ಬಂದು ನಾವಿದ್ದು ಸ್ಟೇ ಆಗಿದ್ದಂಥ ರೂಮು. ಚಿಕ್ಕ ಒಂದು ಸಣ್ಣದಾಗಿ ರೂಮ್ ಟೂರ್ ಕೊಟ್ಟಿದ್ದೀನಿ ಅಷ್ಟೇ. ಇದು ಒಂದು 3 ಸ್ಟಾರ್ ಹೋಟೆಲ್ ಆಗಿತ್ತು. ಇನ್ನು ಇಲ್ಲಿ ಬಂದು 190ಗೆ 175 AED ಆಗುತ್ತೆ. INR ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ 4500 rupees ಆಗುತ್ತೆ 1 ನೈಟ್ಗೆ. ನಾವು ಹೋಟೆಲ್ಗೆ ರೀಚ್ ಆದಾಗ ಮಧ್ಯಾಹ್ನ ಆಗಿತ್ತು. ಹಾಗಾಗಿ ನಾವಿನ್ನೂ ಊಟ ಕೂಡ ಮಾಡಿರಲಿಲ್ಲ. ಹಾಗಾಗಿ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ಇನ್ನು ಮಧ್ಯಾಹ್ನ ಎಲ್ಲೂ ಹೊರಗಡೆ ಸುತ್ತಾಡೋದಕ್ಕಾಗಲ್ಲ. ಯಾಕೆಂದರೆ ಇಲ್ಲಿಂದ ತುಂಬ ಬಿಸಿಲಿರುತ್ತೆ. ಹೀಗೆ ಊಟ ಮಾಡ್ಕೊಂಡು ಬಂದಮೇಲೆ ನಮ್ಮ ಹೋಟೆಲ್ ಹತ್ರನೇ ಒಂದು ಪಬ್ಲಿಕ್ ಎಲೆಕ್ಟ್ರಿಕ್ ಸ್ಕೂಟರ್ ಇತ್ತು. ಈ ಥರ ಸ್ಕೂಟರ್ಸ್ನ ಇಲ್ಲಿ ನಾವು ತುಂಬಾನೇ ನೋಡ್ತೀವಿ. ಯಾಕೆಂದರೆ ಇಲ್ಲಿ ಪಬ್ಲಿಕ್ ತುಂಬಾನೇ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಕ್ಯಾಬು ಅದು ಇದಕ್ಕೆ ಫಿಕ್ಸ್ ಆಗಿರೋದಿಲ್ಲ. ಕೆಲವರು ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ಸ್ಕೂಟರ್ಗೆ ಏನಂತ ಹೇಳಿದ್ರೆ ನಾವು ರೀಚಾರ್ಜ್ ಮಾಡ್ಕೋಬೋದು. ಹಾಫ್ ಆನ್ ಅವರ್ಗೆ ಇಷ್ಟು ದಿರಮ್ಸ್ ಅಂತ ಇರುತ್ತೆ. ಅದನ್ನು ಕೊಟ್ಟು ರೀಚಾರ್ಜ್ ಮಾಡಿಕೊಂಡು ನಾವು ಹಾಫ್ ಆನ್ ಅವರ್ ಯೂಸ್ ಮಾಡ್ಕೋಬೋದು. ಹೀಗೆ ಹೋಟೆಲ್ ಹತ್ರನೇ ಯಾರೋ ಒಬ್ರು ನಿಲ್ಸಿದ್ರು. ಹಾಗಾಗಿ ಅದನ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಆಲ್ಮೋಸ್ಟ್ ಒಂದು ರೌಂಡ್ ಹೋಗ್ಬಿಟ್ಟು ಬಂದರು. ಹಾಫ್ ಆನ್ ಅವರ್ಗೆ ರೀಚಾರ್ಜ್ ಮಾಡ್ಕೊಂಡಿದ್ವಿ. ಅವ್ರು ಹೋದ್ಮೇಲೆ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸ್ವಲ್ಪ ನರ್ವಸ್ ಇತ್ತು. ಬಿಕಾಸ್ ಅದರಲ್ಲಿ ಅಷ್ಟು ಬ್ಯಾಲೆನ್ಸ್ ಸಿಗ್ತಿರ್ಲಿಲ್ಲ. 2-3 ಮಿನಿಟ್ಸ್ ಟ್ರೈ ಮಾಡಿದ್ಮೇಲೆ ಸರಿ ಹೋಯಿತು. ಆಮೇಲೆ ಚೆನ್ನಾಗಿತ್ತು. ಅದೊಂಥರ ಎಕ್ಸ್ಪೀರಿಯನ್ಸ್. ಐ ಎಂಜಾಯ್ಡ್ ಇಟ್. ಇನ್ನು ಹೋಟೆಲ್ ಸರೌಂಡಿಂಗ್ ಸಿಟ್ಔಟ್ ತುಂಬಾನೇ ಚೆನ್ನಾಗಿತ್ತು. ಹಾಗಾಗಿ ನಾವು ಒಂದಷ್ಟು ಕೆಲವೊಂದು ಫೋಟೋಸ್ನ ತಗೊಂಡ್ವಿ. ಮೆಮೊರೀಸ್ಗೆ ಅಂತ ಇರಬೇಕಲ್ವಾ. ಹಾಗಾಗಿ ಇನ್ನು
ವಾಪಸ್ ರೂಮಿಗೆ ಬಂದು 1 ಅವರ್ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಾವು ಹೊರಟಿದ್ದು ಗ್ಲೋಬಲ್ ವಿಲೇಜ್ ನೋಡೋಣ ಅಂತ ಹೇಳಿ ಹೊರಟ್ವಿ. ಈ ಗ್ಲೋಬಲ್ ವಿಲೇಜ್ ಏನು ಗೊತ್ತಾ, ಯಾವಾಗಲೂ ಇರೋದಿಲ್ಲ ನೋಡೋದಕ್ಕೆ. ಸರ್ಟನ್ ಪೀರಿಯಡ್ ಆಫ್ ಟೈಮ್ ಇರುತ್ತೆ ಅಷ್ಟೇ, ಆ ಟೈಮಲ್ಲಿ ಮಾತ್ರ ಓಪನ್ ಇರುತ್ತೆ. ಈ ಸಲ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಇಷ್ಟು ದಿವಸ ಅಂದರೆ ಅಪ್ ಟು ಮೇ ಎಂಡ್ ತನಕ ನೋಡೋದಕ್ಕೆ ಓಪನ್ ಇದೆ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಈದ್ ಹಾಲಿಡೇಸ್ ಇದ್ದಿದ್ರಿಂದ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರು. ಇನ್ನು ಜೂನಿಂದ ಎಗೇನ್ ಕ್ಲೋಸ್ ಆಗುತ್ತೆ. ಆಲ್ಮೋಸ್ಟ್ 3 to 4 ಮಂತ್ಸ್ ಇನ್ನು ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಯಾಕೆ ಅಂದರೆ ಇಲ್ಲಿ ಸಮ್ಮರ್ ತುಂಬ ಪೀಕ್ ಇದ್ದಾಗ ಯಾರೂ ಹೋಗೋದಿಲ್ಲ. ಇನ್ನು ಈ ಪ್ಲೇಸ್ನ ಯಾರಾದರೂ ದುಬೈಗೆ ಬಂದರೆ ವಿಸಿಟ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಒಳಗಡೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇನ್ನು ಒಳಗಡೆ ಹೋದರೆ ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬಟ್ ಒಂದು ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಒಳಗಡೆ ತುಂಬಾ ನಡಿಬೇಕು. ನಡೆದೇ ಸುಸ್ತಾಗಿ ಹೋಗ್ಬಿಡತ್ತೆ. ಯಾಕೆಂದರೆ ಒಳಗಡೆ ಅಷ್ಟಿದೆ ನಡೆಯೋದಿಕ್ಕೆ. ಇಲ್ಲಿ ಒಳಗಡೆ ಹೋಗೋದಕ್ಕೆ ಎಂಟ್ರಿ ಫೀಸ್ನ ತಗೋಬೇಕು. ಈ ಎಂಟ್ರಿ ಟಿಕೆಟ್ನ ನಾವು ಆನ್ಲೈನ್ ಮುಖಾಂತರನೂ ತಗೋಬೋದು, ಇಲ್ಲಾಂದರೆ ಅಲ್ಲೇ ಹೋಗಿ ಕೂಡ ತಗೋಬೋದು. ಆನ್ಲೈನಲ್ಲಿ ನಾವು ತಗೊಂಡಿದ್ದು ಆನ್ಲೈನಲ್ಲಿ ಎಂಟ್ರಿ ಟಿಕೆಟ್ ಬಂದು ಪರ್ ಪರ್ಸನ್ 25 ದಿರಮ್ಸ್ ಇರುತ್ತೆ. ಅಂತಂದರೆ ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂದರೆ 650 ರುಪೀಸ್ ಆಗುತ್ತೆ. ಇವಾಗ ಇಲ್ಲಿ 1 ದಿರಮ್ಗೆ ಇಂಡಿಯನ್ ರುಪಿಯಲ್ಲಿ 26 ರುಪೀಸ್ ನಡೀತಿದೆ. ಇನ್ನು ಒಳಗಡೆ ಹೋದ್ರಂತೂ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ಆ ಕಲರ್ಫುಲ್ ಲೈಟಿಂಗ್ಸು, ಡೆಕೋರೇಷನ್ಸು, ಅಲ್ಲಿ ಮಾಡಿರೋ ಥೀಮ್ಗಳನ್ನ ನೋಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಮೇನ್ ಅವ್ರ ಎಫರ್ಟು ತುಂಬಾನೇ ವರ್ತ್ ಅಂತ ಅನ್ಸುತ್ತೆ. ಇನ್ನು ನಾವು ಹಾಲಿಡೇಸಲ್ಲಿ ಹೋಗಿದ್ರಿಂದ ತುಂಬಾನೇ ಕ್ರೌಡ್ ಕೂಡ ಇತ್ತು. ನಾವು ಪೇ ಮಾಡಿರೋ ಎಂಟ್ರಿ ಟಿಕೆಟ್ 25 ದಿರಮ್ಸ್ಗೆ ಏನು ಲಾಸ್ ಇಲ್ಲ ಅಂತಾನೆ ಅನ್ಸುತ್ತೆ. ಇನ್ನು ಒಳಗಡೆ ಹೋದರೆ ನನಗಿನ್ನು ನಾನು ಹೊರಗಿನ ದೇಶದಲ್ಲಿದ್ದೀನಿ ಅಂತ ಏನು ಅಷ್ಟು ಫೀಲ್ ಆಗ್ತಿರ್ಲಿಲ್ಲ. ಯಾಕೆ ಅಂದರೆ ಆಲ್ಮೋಸ್ಟ್ ತುಂಬ ಜನ ಇಂಡಿಯನ್ಸೇ ಇದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ನನಗೆ ತುಂಬ ಜನ ಇಂಡಿಯನ್ಸೇ ಕಾಣಿಸಿದ್ದು ಕೂಡ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ನಡೆಯೋದಕ್ಕೆ ತುಂಬಾ ಇದೆ. ಹಾಗಾಗಿ ಇಲ್ಲಿ ಫೆಸಿಲಿಟೀಸ್ ಕೂಡ ಅದೇ ಥರವೇ ಪ್ರೊವೈಡ್ ಮಾಡ್ತಾರೆ. ಬೇಕಾದರೆ ನಾವು ನಡ್ಕೊಂಡು ಕೂಡ ಹೋಗ್ಬೋದು. ಇಲ್ಲ ಅಂತಂದರೆ ಈ ಥರ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕೂಡ ಅವೈಲಬಲ್ ಇದೆ. ಅದಕ್ಕೆ ನಾವು ಪುನಃ ಮತ್ತೆ ಎಕ್ಸ್ಟ್ರಾ ಪೇ ಮಾಡಬೇಕು. ಇದಲ್ದಲೇ ನಮಗೆ ಎಲೆಕ್ಟ್ರಿಕ್ ವೀಲ್ ಚೇರ್ಸ್ ಕೂಡ ಅವೈಲಬಲ್ ಇದೆ. ಅದನ್ನು ಕೂಡ ನಾವು ಬೇಕಾದರೆ ತಗೊಂಡು ಹೋಗ್ಬೋದು. ನಮಗೆ ನಡೆಯೋದಕ್ಕಾಗಲ್ಲ, ತುಂಬ ದೂರ ತುಂಬ ನಡಿಬೇಕು ಅಂತಂದರೆ ನಾವು ಆ ಥರ ಆಪ್ಷನ್ಸ್ಗಳಿಗೆ ಹೋಗ್ಬೋದು. ಏನಂದರೆ ಅದಕ್ಕೆಲ್ಲ ನಾವು ಎಕ್ಸ್ಟ್ರಾ ಪೇ ಮಾಡಿ ಅದನ್ನು ತಗೋಬೇಕು. ಅದಕ್ಕೆ ಪರ್ ಅವರ್ಗೆ ಇಷ್ಟು ದಿರಮ್ಸ್ ಅಂತ ಫಿಕ್ಸ್ ಮಾಡಿರ್ತಾರೆ. ಆ ಥರ ವೀಲ್ ಚೇರ್ಸ್ಗಳು ದೊಡ್ಡವ್ರಿಗೂ ಸಿಗುತ್ತೆ ಮತ್ತು ಮಕ್ಳುಗಳಿಗೂ ಕೂಡ ಸಿಗುತ್ತೆ. ಏನಂದರೆ ನಮ್ಮ ಕನ್ವೀನಿಯನ್ಸ್ ಅಷ್ಟೇ. ನಮ್ಗೆ ಯಾವ ಥರ ಬೇಕು ನಾವು ಅದನ್ನು ಚೂಸ್ ಮಾಡ್ಕೋಬೋದು. ನಮಗೇನು ಬೇಡ ನಾವು ವಾಕ್ ಮಾಡ್ತೀವಿ ಅಂತ ಹೇಳಿದ್ರೆ ವಾಕ್ ಕೂಡ ಮಾಡ್ಬೋದು. ಮೇಯ್ನಾಗಿ ಇಲ್ಲಿ ಒಳಗಡೆ ಏನು ಗೊತ್ತಾ, ಯಾವ ಥರ ಥೀಮ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಸುಮಾರು ದೇಶಗಳದ್ದು ಅಂದರೆ ಸುಮಾರು ಕಂಟ್ರೀಸ್ಗಳನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಅಂದರೆ ಒಂದು ಕಂಟ್ರಿಗೆ ಇಷ್ಟು ಪ್ಲೇಸ್ ಅಂತ ಕೊಟ್ಟಿರ್ತಾರೆ. ಆ ಪ್ಲೇಸ್ ಒಳಗಡೆ ಆ ಕಂಟ್ರಿಗಳದ್ದು ಮೇನ್ ಕಲ್ಚರ್ ಆಗಿರ್ಬೋದು, ಮೇನ್ ಟ್ರೆಡಿಷನಲ್ಸ್ ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಮೇಲೆ ನೀವು ನೋಡಿದ್ರೆ ಆವಾಗಲೇ ಶ್ರೀಲಂಕಾ ಅಂತ ಇತ್ತು. ನಾನು ಆ ಶ್ರೀಲಂಕಾ ಥೀಮಿಗೆ ನಾನು ಎಂಟ್ರಿ ಕೊಟ್ಟರೆ ಶ್ರೀಲಂಕಾದಲ್ಲಿ ಇರೋವಂಥ ಕ್ಲಾತಿಂಗ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅಲ್ಲಿ ಸ್ಪೈಸಸ್ ಆಗಿರ್ಬೋದು, ಅಲ್ಲಿ ಫುಡ್ ಕಲ್ಚರ್ ಆಗಿರ್ಬೋದು, ಅಲ್ಲಿ ಏನೇನು ಸಿಗುತ್ತೆ ನಾವು ಅದನ್ನೆಲ್ಲ ನಾವು ಅಲ್ಲಿ ನೋಡಬಹುದು. ಬರೀ ಕ್ಲಾತಿಂಗು ಫುಡ್ಡು ಅಂತಲ್ಲ, ಬಟ್ಟೆಗಳದ್ದಾಗಿರ್ಬೋದು, ಅಲ್ಲಿ ಯೂಸ್ ಮಾಡೋ ಡಿಯೋಸು, ಮತ್ತು ಅಲ್ಲಿದು ಸ್ಪೈಸಸ್ ಆಗಿರ್ಬೋದು, ಜ್ಯುವೆಲ್ರೀಸ್ ಇದೆಲ್ಲದನ್ನು ರೆಪ್ರೆಸೆಂಟ್ ಮಾಡಿರ್ತಾರೆ. ಅಂದರೆ ಸೇಲ್ ಥರ ಮಾಡಿರ್ತಾರೆ. ಸೊ ನಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನಾವು ಅದನ್ನು ಬೈ ಕೂಡ ಮಾಡ್ಬೋದು.
ಕೆಲವರು ಹೇಳಿದ್ದನ್ನ ಕೇಳಿದ್ದೆ ಅಂತಂದ್ರೆ ಅಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅಂತ. ಸೊ ನಾನು ಅನ್ಕೊಂಡಂಗೆ ಅಲ್ಲೇನು ಅಷ್ಟು ಕಮ್ಮಿಗೇನು ಸಿಗೋದಿಲ್ಲ. ನಾರ್ಮಲ್ ಪ್ರೈಸ್ ಹೊರಗಡೆ ಎಷ್ಟಿದೆಯೋ ಅಷ್ಟೇ ಅಂತ ಅನ್ನಿಸ್ತು. ಏನು ಸ್ವಲ್ಪ ಅಂದರೆ ಒಂದು 10 to 20 ರೂಪೀಸ್ ಡಿಫ್ರೆನ್ಸಸ್ ಆ ಥರ ಅಂತ ನನಗೆ ಪರ್ಸ್ನಲ್ ಆಗಿ ಅನ್ನಿಸ್ತು. ಸೊ ಈ ಥರ ಸುಮಾರು ಕಂಟ್ರೀಸ್ಗಳನ್ನ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಎಲ್ಲ ಕಂಟ್ರೀಸ್ಗಳು ಇದೆ ಅಲ್ಲಿ, ಲೈಕ್ ಪಾಕಿಸ್ತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಟೋಕ್ಯೋ, ಈಜಿಪ್ಟ್, ಜಪಾನ್, ಚೈನಾ, ಈ ಥರ ಎಲ್ಲ ಸುಮಾರು ಕಂಟ್ರೀಸ್ಗಳನ್ನ ನೋಡ್ಬೋದಲ್ಲಿ. ಸೊ ಎಲ್ಲ ಕಂಟ್ರೀಸು ಇದೆ ಅಂತಂದಮೇಲೆ ನಮ್ಮ ಕಂಟ್ರಿ ಇಂಡಿಯಾ ಕಂಟ್ರಿದು ಇರಬೇಕಲ್ವಾ. ಸೊ ಇಂಡಿಯಾದು ರೆಪ್ರೆಸೆಂಟ್ ಮಾಡಿದ್ರು. ಎಲ್ಲದಕ್ಕೂ ಹೋದ್ಮೇಲೆ ಇನ್ನು ನಾವು ಇದಕ್ಕೆ ಹೋಗ್ದಂಗೆ ಇರ್ತೀವ. ಸೊ ನಾವು ಇಂಡಿಯಾ ಥೀಮ್ ಒಳಗಡೆ ಹೋದ್ವಿ. ಇನ್ನು ನಮ್ಮ ಕಂಟ್ರಿದು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ಮೇನ್ ಆಗಿ ಕಾಶ್ಮೀರಿದು ತುಂಬಾ ಎಕ್ಸ್ಪ್ಲೋರ್ ಮಾಡಿದ್ರು. ಅಲ್ಲಿದ್ದು ಕ್ಲಾತಿಂಗು, ಶಾಲು, ಡ್ರೆಸ್ಸಸ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಏನು ಅಂದರೆ ನಾವೇನು ತಗೊಳ್ಳಿಲ್ಲ ಅಷ್ಟೆ. ಏನು ಅಂದರೆ ನಮ್ಮ ಕಂಟ್ರಿದು ನೋಡೋಕ್ಕೆ ಏನೋ ಒಂಥರ ಖುಷಿ ಅಲ್ವಾ, ಅದೇ ಫೀಲಿಂಗ್ ನಮಗೂ ಇತ್ತು. ಇಲ್ಲಿ ಡ್ರೆಸ್ ಮೆಟೀರಿಯಲ್, ಸ್ಲಿಪ್ಪರ್ಸ್, ಜ್ಯುವೆಲ್ರೀಸ್ ಎಲ್ಲದನ್ನು ಚೆನ್ನಾಗಿ ಇತ್ತು ನೋಡೋದಕ್ಕೆ. ಈವನ್ ಇಲ್ಲಿ ನಮ್ಮ ಕಂಟ್ರಿದು ಅಗರಬತ್ತಿಗಳು ಕೂಡ ಮಾಡ್ತಾ ಇದ್ರು. ಈಗ ಏನು ನೋಡ್ತಾ ಇದ್ದೀರಾ, ಇದಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಏನಂದರೆ ಈ ಒಣಗಿರೋ ಎಣ್ಣೆನಲ್ಲಿ ನಮ್ಮ ಫೋಟೋನ ಕ್ರಾಫ್ಟ್ ಮಾಡಿ ಕೊಡ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದರು ಅಂತಂದರೆ ಅಷ್ಟು ಚೆನ್ನಾಗಿತ್ತು. ತುಂಬ ಡೀಟೇಲಿಂಗಾಗಿ ಮಾಡಿದರು. ಏನಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅಂತ ಅನ್ನಿಸ್ತು. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಎಲೆನಲ್ಲಿ ನಮ್ಮ ಫೋಟೋ ಮಾಡಿ ಅದನ್ನು ಬೆಡ್ ಸೈಡ್ ಲ್ಯಾಂಪ್ ಥರ ಮಾಡಿ ಕೊಡ್ತಾರೆ. ಅವ್ರ ವರ್ಕ್ ತುಂಬ ಡೀಟೇಲಿಂಗ್ ಆಗಿ ಚೆನ್ನಾಗಿತ್ತು. ಬಟ್ ಏನಂದರೆ ಸ್ವಲ್ಪ ಕಾಸ್ಟ್ಲಿ ಅಂತ ನನಗೆ ಪರ್ಸ್ನಲ್ ಆಗಿ ಅನಿಸಿದ್ದು. ಇನ್ನು ಇಲ್ಲಿ ಕೂಡ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಮಡಿಕೆಗಳನ್ನೂ ಕೂಡ ಮಾಡ್ತಾಯಿದ್ರು. ಮಡಿಕೆನಲ್ಲಿ ಜುಟ್ಟು, ಕಾಫಿ ಕಪ್ಸು ಎಲ್ಲ ಥರನೂ ಮಾಡಿ ಎಕ್ಸ್ಪ್ಲೋರ್ ಮಾಡಿದ್ರು. ಚೆನ್ನಾಗಿತ್ತು. ಬರೀ ಇಷ್ಟೇ ಅಲ್ಲ, ಕೆಲವೊಂದು ದೇವರುಗಳ ಐಡಲ್ಸ್ ಕೂಡ ಮಾಡಿದ್ರು. ಚೆನ್ನಾಗಿತ್ತು. ಏನಂದರೆ ತುಂಬ ದಿನಗಳಾದಮೇಲೆ ನಾನು ಈ ಥರದ್ದೆಲ್ಲ ಮಾಡ್ತಾಯಿದ್ದೀನಿ. ಸೊ ಏನೋ ಒಂಥರ ಒಳಗಡೆ ಖುಷಿ ಥರ ಅನುಭವ. ಇನ್ನು ಬರೀ ಇಷ್ಟೇ ಅಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಾವು ಮ್ಯೂಸಿಕಲ್ ನೈಟ್ ಕೂಡ ನೋಡ್ಬೋದು. ಇಲ್ಲಿ ಒಂದು ಬಿಗ್ ಸ್ಟೇಜ್ ಕೂಡ ಇದೆ. ಅಲ್ಲಿ ಸುಮಾರು ಪ್ರೋಗ್ರಾಮ್ಸ್ಗಳನ್ನೆಲ್ಲ ಮಾಡ್ತಾರೆ. ನಾವು ಹೋಗಿದ್ದ ದಿವಸ ಮ್ಯೂಸಿಕ್ ಇತ್ತು, ಮ್ಯೂಸಿಕಲ್ ನೈಟ್ ನಡೀತಿತ್ತು. ಸೊ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಅದನ್ನು ನೋಡೋದಕ್ಕೆ ಸುಮಾರು ಜನ ಆಡಿಯನ್ಸ್ ಕೂಡ ಇದ್ದರು. ಆ್ಯಂಡ್ ಅವರೆಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ತಾಯಿದ್ರು. ಸೊ ಆಡಿಯನ್ಸ್ ರೆಸ್ಪಾನ್ಸ್ಗಳು ಚೆನ್ನಾಗಿದ್ದರೆ ಅದನ್ನು ಪ್ರೋಗ್ರಾಮ್ನ ನಡೆಸ್ಕೊಡ್ತಿರೋರ್ಗೂ ಒಂದು ಜೋಶ್ ಇರುತ್ತೆ ಅಲ್ವಾ. ಸೊ ಹೀಗೆ ಮ್ಯೂಸಿಕಲ್ ನೈಟ್ ಕೂಡ ಇದೆ ಅಲ್ಲಿ. ಹಾಗೆಯೇ ಓಡಾಡಿ ಸುಸ್ತಾದರೆ ತಿನ್ನೋದಕ್ಕೆ ಚಾಟ್ಸ್ಗಳಂತೂ ತುಂಬಾ ಇದೆ. ಅಲ್ಲಲ್ಲಿ ಎಲ್ಲ ಥರ ಚಾಟ್ಸ್ ಕಾರ್ನರ್ಗಳು ಸಿಗುತ್ತೆ. ಸೊ ನೀವು ಅಲ್ಲಿ ಹೋಗಿ ಬೇಕಾದರೆ ತಿನ್ಬೋದು. ಸೊ ಈ ಥರ ಸುಮಾರು ಕಂಟ್ರೀಸ್ಗಳನ್ನ ಅಲ್ಲಿ ಸುಮಾರು ಅಂದರೆ ಒಂದಷ್ಟು ಕಂಟ್ರೀಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಒಂದು ಈವ್ನಿಂಗ್ನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಔಟಿಂಗ್ ಥರ ಫೀಲ್ ಕೊಡುತ್ತೆ.
ಸೊ ಇನ್ನಿಷ್ಟೆಲ್ಲ ಇದೆ ಅಂದಮೇಲೆ ಮಕ್ಕಳಿಗೆ ಆಡೋದಕ್ಕೆ ಸ್ಪೇಸ್ ಇರಲೇಬೇಕಲ್ವಾ. ಸೊ ಆಸ್ ಯೂಶುವಲ್ ಅಲ್ಲಿ ಮಕ್ಕಳಿಗೆ ಆಡೋದಕ್ಕೆ ಕೆಲವೊಂದು ಅಡ್ವೆಂಚರಸ್ ಗೇಮ್ಸ್ಗಳು ಕೂಡ ಇತ್ತು. ಸೊ ಇಲ್ಲೆಲ್ಲ ಏನಂತಂದ್ರೆ ಅಡ್ವೆಂಚರ್ ಗೇಮ್ಸ್ಗಳನ್ನ ನಾವು ಆಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಕಾರ್ಡ್ ತರ ಕೊಡ್ತಾರೆ, ಸ್ಮಾರ್ಟ್ ಕಾರ್ಡ್ ತರ. ನಾವು ಅದಕ್ಕೆ ಇಷ್ಟು ಪೇ ಮಾಡಿ, ಒಂದಷ್ಟು ಅಮೌಂಟ್ನ ಪೇ ಮಾಡಿ ಸ್ಮಾರ್ಟ್ ಕಾರ್ಡ್ನ ತಗೋಬೇಕು. ಆ ಸ್ಮಾರ್ಟ್ ಕಾರ್ಡಲ್ಲಿ ಒಂದಷ್ಟು ನಾವೇನು ಪೇ ಮಾಡಿರ್ತೀವಿ ಅದು ರೀಚಾರ್ಜ್ ಆಗಿರುತ್ತೆ. ಸೊ ನಾವು ಅದು ರೀಚಾರ್ಜ್ ಇರೋವರೆಗೂ ನಾವು ಅಲ್ಲಿ ಯಾವುದು ಬೇಕೋ ಅದನ್ನ ಚೂಸ್ ಮಾಡಿಕೊಂಡು ಆ ಗೇಮ್ಸ್ಗಳನ್ನ ಆಡ್ಬೋದು. ಸೊ ಫರ್ದರ್ ನಾವು ಇನ್ನೂ ಆಡಬೇಕು ಅಂತ ಹೇಳಿದ್ರೆ ಎಗೈನ್ ನಾವು ಆ ಕಾರ್ಡ್ನ ರೀಚಾರ್ಜ್ ಮಾಡಿಕೊಂಡು ಬೇರೆ ಗೇಮ್ಸ್ಗಳನ್ನ ಆಡಬೇಕಾಗುತ್ತೆ. ಸೊ ಇನ್ನು ನನ್ನ ಮಗ ಬಿಡ್ತಾನ ಇದನ್ನೆಲ್ಲ ನೋಡಿದ್ಮೇಲೆ ಅವನು ಕೂಡ ಆಡಲೇಬೇಕು ಅಂತ ಕೂತ್ಕೊಂಡ. ಸೊ ಹಾಗಾಗಿ ಅವನಿಗೂ ಒಂದಷ್ಟು ಗೇಮ್ಸ್ಗಳನ್ನ ಆಟ ಆಡಿಸ್ಕೊಂಡು ಬಂದ್ವಿ. ಇಲ್ಲಿ ಮಕ್ಕಳಿಗೆ ಅಂತ ಅಲ್ಲ, ಈವನ್ ದೊಡ್ಡೋರು ಕೂಡ ಆಟ ಆಡ್ಬೋದು. ದೊಡ್ಡವ್ರಿಗೆ ಬೇರೆ ಥರ ಅಡ್ವೆಂಚರಸ್ ಗೇಮ್ಗಳು ಕೂಡ ಇದೆ. ಸೊ ಬೇಕಂದ್ರೆ ದೊಡ್ಡೋರು ಕೂಡ ಆಟ ಆಡಿ ಎಂಜಾಯ್ ಮಾಡ್ಬೋದು. ಸೊ ಏನು ಗೊತ್ತಾ ಫ್ರೆಂಡ್ಸ್, ಈ ಥರ ಹೊರಗಿನ ದೇಶಕ್ಕೆ ಬಂದಾಗ ಬರೀ ಕೆಲಸ 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 ಅಂತ ಕೆಲಸ ಮಾಡಿಕೊಂಡೇ ಇರೋ ಬದಲು ಈ ಥರ ಹಾಲಿಡೇಸ್ಗಳು ಸಿಕ್ಕಿದಾಗ ಹೊರಗಡೆ ಹೋಗಿ ಎಂಜಾಯ್ ಮಾಡಿಕೊಂಡು ಆ ಒಂದು ವರ್ಕ್ ಪ್ರೆಷರ್ ಏನಿರುತ್ತೆ ಅದನ್ನು ಬಸ್ಟ್ ಔಟ್ ಮಾಡೋದಾಗಿದ್ದಕ್ಕೆ ಇದೊಂದು ಒಳ್ಳೆ ಚಾನ್ಸಸ್ ಅಂತಾನೆ ಹೇಳ್ತೀನಿ. ಚಾನ್ಸ್ ಅನ್ನೋದಕ್ಕಿಂತ ಒಂದು ಗುಡ್ ಟೈಮ್ ಸ್ಪೆಂಡ್ ಮಾಡೋದು ಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಈ ಥರ ಹೊರಗಡೆ ಹೋಗೋದ್ರಿಂದ ಆ ವರ್ಕ್ ಪ್ರೆಷರ್ ಏನಿರುತ್ತೆ, ಆ ಸ್ಟ್ರೆಸ್ ಏನಿರುತ್ತೆ, ಅದನ್ನ ಅಟ್ಲೀಸ್ಟ್ ಒಂದು ಸ್ವಲ್ಪನಾದ್ರೂ ರಿಲೀಫ್ ಸಿಕ್ದಂಗೆ ಆಗುತ್ತೆ. ಇದ್ರ ಜೊತೆಗೆ ಮೇನ್ ಆಗಿ ಫ್ಯಾಮಿಲಿಗೆ ಟೈಮ್ ಕೊಟ್ಟಂಗಾಗುತ್ತೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗಾಗುತ್ತೆ. ಒಂದು ಗುಡ್ ಟೈಮ್, ಗುಡ್ ಮೆಮೊರೀಸ್ ಅಲ್ವಾ. ಫ್ರೆಂಡ್ಸ್, ಹೇಳಬೇಕು ಅಂತ ಹೇಳಿದ್ರೆ ನಾವು ಕೈಲಿ ನಡೆಯೋದಕ್ಕಾಗಲೇ ಇಲ್ಲ. ಸುಮಾರು ಪ್ಲೇಸಸ್ಗಳನ್ನ ನಾವು ಸ್ಕಿಪ್ ಮಾಡಿದ್ವಿ ಬಿಕಾಸ್ ಅಷ್ಟು ಟಯರ್ಡ್ ಅನ್ನಿಸ್ಬಿಡ್ತು ನನಗೆ. ಅದೇ ನಮ್ಮ ಕೈಲಿ ಇಷ್ಟ ಆಗುತ್ತೋ ಅಷ್ಟನ್ನ ನಾವು ನೋಡ್ಕೊಂಡು ಬಂದ್ವಿ. ಇದೊಂದು ಮಾತ್ರ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಇದು ಡ್ಯಾನ್ಸಿಂಗ್ ಫ್ಲವರ್ ಅಂತೆ, ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು, ಕ್ಯೂಟ್ ಅಂತ ಅನ್ನಿಸ್ತು. ಇನ್ನು ಒಳಗಡೆ ಊಟ ಮಾಡೋದಕ್ಕೆ, ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅಂತಾನೆ ಬೇರೆ ಸಪ್ರೇಟ್ ಕಾರ್ನರ್ ಇದೆ. ಸೊ ನಾವು ಆಲ್ಮೋಸ್ಟ್ ಇದನ್ನೆಲ್ಲ ಕವರ್ ಮಾಡೋ ಅಷ್ಟೊತ್ತಿಗೆ 10:30 ಆಗೋಯ್ತು. ನಾವು ಎಂಟ್ರಿ ಕೊಟ್ಟಾಗ 7:30 ಆಗಿತ್ತು. ಆ್ಯಂಡ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 10:30 ಆಗಿತ್ತು. ಸೊ ಹೊಟ್ಟೆ ಬೇರೆ ತಾಳ ಆಡೋದಕ್ಕೆ ಶುರು ಮಾಡ್ತು. ಹಾಗಾಗಿ ರೆಸ್ಟೋರೆಂಟ್ಗೆ, ಅಲ್ಲೇ ಇರೋವಂಥ ರೆಸ್ಟೋರೆಂಟ್ಸ್ಗೆ ಬಂದ್ವಿ. ಅಲ್ಲಿ ಸುಮಾರು ರೆಸ್ಟೋರೆಂಟ್ಸ್ ಇದೆ, ಲೈಕ್ ಸುಮಾರು ಅಂದರೆ ಒಂದು 4-5 ರೆಸ್ಟೋರೆಂಟ್ಸ್ ಇದೆ ಮೇನ್ ಊಟ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ ಕೂಡ ಇತ್ತು. ಸೊ ಹಾಗಾಗಿ ನಾವು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದ್ವಿ. ಆಲ್ಮೋಸ್ಟ್ ಟೈಮ್ ಬೇರೆ ಆಗಿದ್ದರಿಂದ 10:30 ನಾವು ಅಲ್ಲೇ ಊಟ ಮಾಡಿಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊರಟ್ವಿ. ಸುಮಾರು ದಿನ ಆದಮೇಲೆ ಪಾನಿಪುರಿ ತಿಂದೆ ಫ್ರೆಂಡ್ಸ್. ಅಲ್ಲಿ ಚೆನ್ನಾಗಿತ್ತು, ನಮ್ಮ ಇಂಡಿಯನ್ ಸ್ಟೈಲ್ ಪಾನಿಪುರಿ ಥರನೇ ಇತ್ತು. ಸೊ ಹೇಳಿ ಕೇಳಿ ಇಂಡಿಯನ್ ರೆಸ್ಟೋರೆಂಟ್ ಅಲ್ವಾ, ಸೊ ಚೆನ್ನಾಗಿತ್ತು. ಸೊ ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಡೇ 1 ಟ್ರಿಪ್. ಸೊ ಹೀಗೆ ಊಟ ಮಾಡಿಕೊಂಡು ಎಕ್ಸಿಟ್ ಆಗುವಾಗ ಇಲ್ಲೊಂದು ವಾಟರ್ ಫೌಂಟೇನ್ ಥರ ಇತ್ತು. ಸೊ ಅಲ್ಲಿ ಡ್ರ್ಯಾಗನ್ನ ರೆಪ್ರೆಸೆಂಟ್ ಮಾಡಿದ್ರು ಆ್ಯಂಡ್ ಬೋಟಿಂಗ್ ಕೂಡ ಇತ್ತು. ಅಲ್ಲಿ ಎಂಜಾಯ್ ಮಾಡಿದ್ವಿ, ಒಂದು ಗುಡ್ ಡೇ. ಸೊ ಒಂದಷ್ಟು ಫೋಟೋಸ್ಗಳನ್ನೂ ತಗೊಂಡು ಅಲ್ಲಿಂದ ನಾವು ಹೊರಟಿದ್ದು ನಮ್ಮ ರೂಮ್ ಕಡೆಗೆ.
ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇದು ನನ್ನ ಫಸ್ಟ್ ವಿಡಿಯೋ. ಏನಾದರೂ ತಪ್ಪಾಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸರಿ ಮಾಡ್ಕೋತೀನಿ. ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸಪೋರ್ಟಿಂದ ಇನ್ನಷ್ಟು ವಿಡಿಯೋಗಳನ್ನ ಮಾಡೋಣ. See you in the next day 2 vlog. Till that, bye bye.